ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ಈ ಟ್ರಿಬಲ್ ಮರ್ಡರ್ ಕೇಸ್ ಇದೆಯಲ್ಲ, ಬೆಂಗಳೂರಿಗನ್ನೇ ಬೆಚ್ಚಿ ಬೀಳಿಸಿದೆ. ತಾಯಿ, ಅಜ್ಜಿ, ಮಾವನನ್ನೇ ಕೊಂದು ಆತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಬೆಳ್ಳಂಬೆಳಗ್ಗೆ ಟ್ರಿಬಲ್ ಮರ್ಡರ್ ಕೇಸ್ ಏನಿದೆಯಲ್ಲ, ಬೆಂಗಳೂರಿನ ಜನತೆಗೆ ಬೆಚ್ಚಿ ಬೀಳಿಸಿದೆ. ಕೊಟ್ಟಿಗೆಪಾಳ್ಯದಲ್ಲಿ 3 ಭೀಕರ ಹತ್ಯೆ ಆಗಿರ್ತಕ್ಕಂಥದ್ದು. 3ರನ್ನು ಕೊಚ್ಚಿಕೊಂಡು ಯುವಕ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ತಾಯಿ, ಅಜ್ಜಿ, ಮಾವನನ್ನು ಭೀಕರವಾಗಿ ಕೊಂದು ಯುವಕ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. 3ರನ್ನು ಕೊಂದು ನೇಣಿಗೆ ಶರಣಾಗಿದ್ದಾನೆ ಪ್ರಶಾಂತ್ ಅಂತೇಳಿ ಒಬ್ಬ ಯುವಕ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ ಕೊಲೆ ಆಗಿರ್ತಕ್ಕಂಥದ್ದು ಈ ಯುವತನ ಕೈಯಿಂದ, ಪ್ರಶಾಂತ್ ಕೈಯಿಂದ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ನಡೆದಿದೆ ಈ ಘಟನೆ. ಒಂದೇ ಮನೆಯಲ್ಲಿ ಒಟ್ಟು 4 ಮೃತದೇಹ ಪತ್ತೆ ಆಗಿರತಕ್ಕಂಥದ್ದು. 2 ದೇಹಗಳನ್ನು ಬಾಗಿಲ ಹತ್ತಿರ, ಮತ್ತೊಂದು ಒಳಗೆ ಬಿದ್ದಿತ್ತು. ಎಲ್ಲರೂ ದೇಹದ ಮೇಲೆ ಮಚ್ಚಿನಿಂದ ಕೊಚ್ಚಿದ ಗಾಯಗಳಿದ್ದಾವೆ. ನೋಡಿ, ಇವನು ಏನು ಮಾಡಿದ್ದಾನೆ, ತಾಯಿ, ಅಜ್ಜಿ ಮತ್ತು ಮಾವನಿಗೆ ಮಚ್ಚಿನಿಂದ ಮನಸೋ ಇಚ್ಛೆ ಕೊಚ್ಚಿದ್ದಾನೆ. ಎಂಥ ಮನಸ್ಥಿತಿ ರೀ ಇದಂದು. ಮರ್ಡರ್ ಬಗ್ಗೆ ಪಶ್ಚಿಮ ವಿಭಾಗ DCP ಸತೀಶ್ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಟ್ರಿಬಲ್ ಮರ್ಡರ್ ಕೇಸ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ವಿಭಾಗ DCP ಯತೀಶ್ ಅಂಥೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಆಗಿರ್ತಕ್ಕಂಥ ಒಂದು ಟ್ರಿಬಲ್ ಮರ್ಡರ್ ಇದು. ಬೆಂಗಳೂರಿನ ಜನತೆ ಬೆಚ್ಚಿ ಬೀಳುವಂತಹ ಒಂದು ಪ್ರಕರಣ ಇದು. ಒಬ್ಬ ಮಗ ತಾಯಿ, ಅಜ್ಜಿ, ಮಾವ ಎಲ್ಲರನ್ನ ಕೊಲ್ತಾನೆ ಅಂತ ಹೇಳಿದ್ರೆ ಆತನ ಮನಸ್ಥಿತಿ ಏನ್ರಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೊಲೆ ಮಾಡಿದವನು ಆತ, ಮತ್ತೆ ಆತ್ಮಹತ್ಯೆ ಮಾಡ್ಕೊಂಡಿರೋನು ಅವನೇ. ಕೊಲೆ ಮಾಡಿ ಓಡೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅಲ್ಲಿನ ಸ್ಥಳೀಯರು ಹಿಡಿದು ಆತನ್ನ ಮನೆಯಲ್ಲಿ ಕೂಡ ಹಾಕಿದ್ದಾರೆ. ಪೊಲೀಸರಿಗೆ ಈತನನ್ನ ಹಿಡಿದುಕೊಡೋಣ ಅಂತ ಹೇಳಿ. ಆತ ಏನು ಮಾಡಿದ್ದಾನೆ, ಮನೆಯಲ್ಲಿ ನೇಣು ಹಾಕೊಂಡ್ಬಿಟ್ಟಿದ್ದಾನೆ. ಸ್ಥಳದಲ್ಲಿ ಏನೋ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಒಂದೇ ಮನೆಯಲ್ಲಿ 4 ಡೆಡ್ ಬಾಡಿಗಳು ಶವವಾಗಿ ಸಿಕ್ಕಿರ್ತವೆ. ಒಬ್ಬ ಮಗನಿಂದ ತಾಯಿ, ಮೊಮ್ಮಗನಿಂದ ಅಜ್ಜಿ, ಅಳಿಯನಿಂದ ಮಾವ, ಅಂದರೆ ಒಬ್ಬನೇ ಈತ ಈ 3ರನ್ನು ಕೂಡ ಕೊಲೆ ಮಾಡಿದ್ದ. ಈತನ ಮನಸ್ಥಿತಿ ಹೇಗಿರಬೇಕು ಅಂತ. ಕೊಲೆ ಮಾಡಿ ಓಡೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಸ್ಥಳೀಯರು ಅದನ್ನು ಗಮನಿಸಿ ಆತನನ್ನು ಕೂಡ ಹಾಕಿದ್ದಾರೆ ಮನೆಯಲ್ಲಿ. ಆವಾಗ ಆತನಿಗೆ ಜ್ಞಾನೋದಯ ಆಗಿದೆ, ನಾನು ಕೊಲೆ ಮಾಡಿಬಿಟ್ಟೆ ಅಂತ ಹೇಳಿ. ಆವಾಗ ಆತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಎಷ್ಟು ಜನ ಇದ್ರು ಮನೆಯಲ್ಲಿ? 5 ಜನ ಇದ್ರು. ಪ್ರಶಾಂತ್ ಏನ್ ಕೆಲಸ ಮಾಡ್ತಿದ್ರು? ಕಾರ್ ಓಡಿಸೋಣ. ಎಂತ ಇಲ್ಲ, ಏನು ಗೊತ್ತಿಲ್ಲ. ಹೆಣ್ಮಕ್ಳು, ಒಬ್ಬ ಮಗ. ಎಷ್ಟು ಜನ ಇದ್ರು ಮನೆಯಲ್ಲಿ? 5 ಜನ ಇದ್ರು. ಪ್ರಶಾಂತ್ ಏನ್ ಕೆಲಸ ಮಾಡ್ತಿದ್ರು? ಕಾರ್ ಓಡಿಸೋಣ. ಎಂತ ಇಲ್ಲ, ಏನು ಗೊತ್ತಿಲ್ಲ. ಹೆಣ್ಮಕ್ಳು, ಒಬ್ಬ ಮಗ. ಎಷ್ಟು ಜನ ಇದ್ರು ಮನೆಯಲ್ಲಿ? 5 ಜನ ಇದ್ರು. ವೀಕ್ಷಕರೇ ನೋಡಿ, ಬೆಂಗಳೂರಿನ ಜನತೆ ಬೆಳ್ಳಂಬೆಳಗ್ಗೆ ಈ ಸುದ್ದಿಯನ್ನು ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಒಂದೇ ಮನೆಯಲ್ರಿ ಮಗನಿಂದ ಸತ್ತು ಹೋಗ್ತಾಳೆ ತಾಯಿ, ಅಜ್ಜಿ, ಮಾವ ಅಂತ ಅಂದರೆ ಯಾರಿಗಾದರೂ ಕೂಡ ಗಾಬರಿ ಆಗುತ್ತೆ, ಶಾಕ್ ಆಗುತ್ತೆ. ಎಂಥ ಘಟನೆ ಇದು ಅಂತ ಹೇಳಿ. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಎಲ್ಲದರ ಬಗ್ಗೆ ಕೂಡ. ಆತನ ಮನಸ್ಥಿತಿ ಏನಿತ್ತೋ, ಮಾನಸಿಕ ಸ್ಥಿತಿ ಏನಿತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡು ತನ್ನ ಕುಟುಂಬದವ್ರನ್ನೇ ಕೊಲ್ತಾನೆ ಅಂದರೆ ಆತ ಎಂಥ ಮನಸ್ಥಿತಿ ಹೊಂದಿದ್ದ ಅಂತ ಹೇಳಿ ಭಾಳ ವಿಚಿತ್ರ ಅನಿಸುತ್ತೆ. ಇವಾಗ ಆತನ ಒಂದು ಮನಸ್ಥಿತಿಗೆ ಆತನ ಕುಟುಂಬದವರೇ ಬಲಿಯಾಗಿದ್ದಾರೆ ಮತ್ತು ಆತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅಪ್ಡೇಟ್ ಕೊಡ್ತಾರೆ.
ನಮ್ಮ ಪ್ರತಿನಿಧಿ ಮೋಹನ್ ಫೋನ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ನನಗೆ. ಮೋಹನ್, ನೋಡಿ, ಬೆಂಗಳೂರಿನ ಜನತೆ ಬೆಳ್ಳಂಬೆಳಗ್ಗೆ ಬೆಚ್ಚಿ ಬೀಳಿಸುವ ಒಂದು ಘಟನೆ ಇದು. ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರತಕ್ಕಂಥದ್ದು. ಒಂದೇ ಕುಟುಂಬದವರನ್ನ, ಆತನ ತಾಯಿಯನ್ನೇ ಮಗ ಕೊಂದು ಮತ್ತು ಅಜ್ಜಿಯನ್ನು ಕೊಂದು ಮಾವನನ್ನು ಕೊಂದು ಕೊನೆಗೆ ತಾನೇ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಏನಿದೆ ಹೆಚ್ಚಿನ ಅಪ್ಡೇಟ್ ಕೊಡೋದಾದ್ರೆ ಮೋಹನ್? ಯತ್ನಾದೇವ್ ಏನು ಕಾಮಾಕ್ಷಿ ಪಾಳ್ಯದಲ್ಲಿ 3 ಕೊಲೆ, 1 ಆತ್ಮಹತ್ಯೆ, ಒಟ್ಟು 4 ಮೃತ ದೇಹಗಳು ಇವತ್ತು ಒಂದೇ ಮನೆಯಲ್ಲಿ. ಈ 4 ಜನ ಮತ್ತು ಏನು ಆರೋಪಿ ಪ್ರಶಾಂತ್ ಇದ್ರ ತಂದೆ ಕೂಡ ಸೇರಿ ಒಂದೇ ಮನೆಯಲ್ಲಿ ಒಟ್ಟು 15 ಜನ ವಾಸ ಮಾಡ್ತಾ ಇರ್ತಾರೆ. ಇನ್ನು ವಾಸ ಮಾಡ್ತಿರ್ಬೇಕಾದ್ರೆ ಅವ್ರ ಬೆಳಗ್ಗೆ ಅವ್ರ ತಂದೆ ಇಟ್ಬಿಟ್ಟು ಅವರ ಪ್ರತಿನಿತ್ಯದ ಕೆಲಸಕ್ಕೆ 6 ಗಂಟೆ ಸಮಯಕ್ಕೆ ಓಡ್ತಾರೆ. ಇನ್ನು ಮನೆಯಲ್ಲಿದ್ದಂತ ಪ್ರಶಾಂತ್ ಮತ್ತು ಅವರ ಅಜ್ಜಿ, ಅಮ್ಮ, ಅವರ ಮಾವ ಇರ್ತಾರೆ. ಆ ಅಜ್ಜಿ, ಅಮ್ಮ ಏನಿರ್ತಾರೆ ಇವರು ಮೇಲ್ಗಡೆ ಇರುವಂತ ಓನರ್ ಮನೆ ತೆರಕ್ಕೆ ಹೋಗಿರ್ತಾರೆ. ಇಂಥ ಸಮಯದಲ್ಲಿ ಪ್ರಶಾಂತ್ ಮತ್ತು ಅವರ ಮಾವ ಏನಿದ್ದಾರೆ ಅವರಿಗೆ ಗಲಾಟೆ ಆಗುತ್ತೆ. ಈ ಗಲಾಟೆ ಜೋರಾಗಿ ಸೌಂಡ್ ಆಗುತ್ತೆ. ಸೌಂಡ್ ಆದಾಗ ಮೇಲ್ಗಡೆ ಹೋಗಿದ್ದಂತಹ ಅವರ ತಾಯಿ ಮತ್ತು ಅವರ ಅಜ್ಜಿ ಕೆಳಗಡೆ ಓಡ್ ಬರ್ತಾರೆ. ಈ ಓಡ್ ಬರೋದ್ರಲ್ಲಿ ಅಷ್ಟಲ್ಲಾಗ್ಲೇ ಈ ಪ್ರಶಾಂತ್ ಆರೋಪಿ ಏನಿದ್ರು ಇವರು ಮಚ್ಚನ್ನ ಕೈಗೆತ್ಕೊಂಡು ಅವರ ಮಾವನ ಒಂದು ಕೊಲೆಯನ್ನ ಮಾಡಿರ್ತಾರೆ. ಅದಾದ ನಂತರ ಅವರ ಅಜ್ಜಿ ಮತ್ತು ಅಮ್ಮ ಏನು ಬೇಗ ಮನೆ ಒಳಗಡೆ ಓಡ್ ಬರ್ತಾರೆ. ಮನೆ ಒಳಗಡೆ ಓಡ್ ಬರ್ಬೇಕಾದ್ರೆ ಅವ್ರ ಅಜ್ಜಿ ಹಾಲು ಜಾರಿ ಮನೆ ಒಳಗಡೆ ಬಿಟ್ಟಿರ್ತಾರೆ. ಆ ಮನೆ ಒಳಗಡೆ ಬಿದ್ದಂತ ಅವರ ಅಜ್ಜಿನ ಕಾಪಾಡೋಕೆ ಈ ಮಂಗಳಮ್ಮ ಅವರು ಅವರ ಮುಂದೆ ಬೆಂಡಾಗಿ ಬಗ್ತಾರೆ. ಬಗ್ಗಿದಂತ ಸಮಯದಲ್ಲಿ ಈ ಏನು ಆರೋಪಿ ಪ್ರಶಾಂತ್ ಇದ್ರು, ಈ ಪ್ರಶಾಂತ್ ಮಚ್ಚಿನಿಂದ ತಲೆಗೆ ಕರೆಕ್ಟ್ ಆಗಿ ತಲೆಗೆ ಎಲ್ಲಿ ಕೊಟ್ಟಿದ್ರೆ ಸಾಯ್ತಾರೆ. ಓಕೆ ಮೋಹನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.